ಟಿವಿಕೆ ಜೊತೆ ಮಾತಾಡ್ಲಿಕ್ಕೆ ಏನಾದ್ರು ಹೋಗ್ತೀರಾ ಸರ್? ಟಿವಿಕೆ ಜೊತೆ ಪಾರ್ಟಿ ಎಷ್ಟು ಅಷ್ಟರಲ್ಲಿ ಇರೋದು ನಾನು ಮಿಕ್ಕಿದೆಲ್ಲ ತರ ಕೆಲಸಗಳು ನನಗೆ ಪಾರ್ಟಿ ಕೆಲಸ ಇರ್ತದೆ. ಐದು ರಾಜ್ಯಗಳ ಚುನಾವಣಾ ಫಲಿತಾಂಶ ಹೇಗೆ ವ್ಯಾಖ್ಯಾನಿಸುತ್ತಾರೆ ಸರ್? ಈ ಫಲಿತಾಂಶವನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಗೆ ವ್ಯಾಖ್ಯಾನಿಸುತ್ತಾರೆ ಸರ್? ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವು ಇರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಬಹಳ ಅಧಿಕಾರ ಕೂಡ ಬಿಜೆಪಿ ಬಹಳ ದುರುಪಯೋಗವನ್ನ ಮಾಡ್ತಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ ದುರುಪಯೋಗವನ್ನ ಮಾಡಿ 2,50,000 ಹೊರಗಡೆ ಸೆಂಟ್ರಲ್ ಫೋರ್ಸಸ್ ಹಾಕಿ ಎದರಿಸಿ 90 ಲಕ್ಷ ವೋಟ್ ನ ತೆಗೆದಾಕಿ ಎಲೆಕ್ಷನ್ ಮಾಡಿದ್ದಾರೆ. Sir, you are very confident with the Assam election result, sir. As a political leader, I should be on. I should live on hope. I also live on hope. In future also I will live on hope. Campaign. What do you want to say about Kerala's results, sir? Did you expect this much margin in Kerala? Of course, you see my press conference in Kerala. You should see my speeches in Kerala. I was confident that we will win a margin of 2/3 majority. That was my full prediction on this election. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಗಿರ್ತಕ್ಕಂಥ ಕ್ರಮಗಳನ್ನು ಏನಾದರೂ ಹಿಂಪಡೆಯುವ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಕ್ರಮಗಳಾಗಿವೆ, ಅವನನ್ನು ಹಿಂಪಡೆಯುವಂತ ಎಲ್ಲ ಪಾರ್ಟಿ ಇಂಟರ್ನಲ್ ಪಾರ್ಟಿ ವಿಚಾರ. ಕೆಲವರು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ, ಸೇವೆ ಮಾಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕಾಗ್ತದೆ. ಇವೆಲ್ಲ ರಾಜಕಾರಣದಲ್ಲಿ ಇದ್ದಾರೆ. What went wrong in West Bengal? What do you think? I don't want to share. I don't know about it. I'll just make my research and I know. Sir, your overall take on the 5 states election. As far as the 5 state of election is concerned, as far as Karnataka is concerned, I'm very happy. The people